ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಸಿರು ಮನೆ ವ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವ. 1 kg ಕೊಬ್ಬರಿ, 1 kg ಉತ್ತತ್ತಿ, 1/4 kg ದ್ರಾಕ್ಷಿ, ಅರ್ಧ kg ಗೋಡಂಬಿ, ಅರ್ಧ kg ಬಾದಾಮಿ, 100 ಗ್ರಾಮ್ ಅಂಟು, 1/4 kg ಅಳ್ವಿ, 1/4 kg ಅರ್ಧ kg ಆಗುವಷ್ಟು ಬೆಲ್ಲ, 1 kg ತುಪ್ಪ ತಗೊಂಡಿದ್ದೀನಿ. ಈ ಕಡೆ ಎಲ್ಲ ಇದನ್ನು ಪೀಸ್ ಮಾಡಿ ಕಟ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ಇದನ್ನೆಲ್ಲನೂ ತುಪ್ಪ ಹಾಕಿ ಹುರಿದುಕೊಳ್ಳುವ. ತುಪ್ಪ ಬಿಸಿ ಆದಮೇಲೆ ಫಸ್ಟು ಅಂಟನ್ನು ಹುರ್ಕೊಳ್ಳುವ. ಅಂಟು ಚೆನ್ನಾಗಿ ಅರಳುತ್ತೆ. ಅದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಂಟು. ನಂತರ ಅದೇ ತುಪ್ಪಕ್ಕೆ ದ್ರಾಕ್ಷಿನೂ ಹುರಿದುಕೊಳ್ಳುವ. ದ್ರಾಕ್ಷಿ ಆದಮೇಲೆ ಬಾದಾಮಿನೂ ಹುರಿದು ತಗೊಳ್ಳು. ಎಲ್ಲ ಪರಿಮಳ ಬರೋ ಮಟ್ಟ ಹುರಿದುಕೊಳ್ಳುವ. ನಂತರ ಗೋಡಂಬಿನೂ ಚೆನ್ನಾಗಿ ಕೆಂಪಗಾಗೋ ಮಟ್ಟ ಹುರಿದುಕೊಳ್ಳು. ನಂತರ ಆಳ್ವಿ ಹಾಕ್ಕೊಡು. ಆಳ್ವಿನೂ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಕೂಡ ಚೆನ್ನಾಗಿ ಪರಿಮಳ ಬರುತ್ತೆ. ನಂತರ ತುರಿದಿಟ್ಕೊಂಡಿರುವ ಕೊಬ್ಬರಿನೂ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ತುಪ್ಪದಲ್ಲಿ ಫ್ರೈ ಆಗಬೇಕು. ನೋಡಿ, ನಂತರ ಉತ್ತತ್ತಿ ಎಲ್ಲ ಪೀಸ್ ಮಾಡಿ ಕಟ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಮತ್ತು ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಪಲ್ಸ್ ಮಾಡಿಕೊಳ್ಳು. ಅದು ಸ್ವಲ್ಪ ತಣ್ಣಗಾಗೋ ಮಟ್ಟ ಈ ಕಡೆ ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಳ್ಳು. ಬೆಲ್ಲ ಚೆನ್ನಾಗಿ ಪಾಕ ಆಗಬೇಕು. ಈ ಕಡೆ ಉತ್ತತ್ತಿನ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರುವ. ನೋಡಿ, ಈ ಥರ ಬರಬೇಕು. ನಂತರ ಇದನ್ನು ಮತ್ತೆ ತುಪ್ಪದಲ್ಲಿ ಹುರ್ಕೊಳ್ಳುವ. ಉತ್ತತ್ತಿ ನೈಸಾಗಿ ರುಬ್ಕೊಂಡು ಬಂದಮೇಲೆ ಮತ್ತೆ ತುಪ್ಪದಲ್ಲಿ ಹುರಿದುಕೊಳ್ಳುವ. ನೋಡಿ, ಇದು ಕೂಡ ಚೆನ್ನಾಗಿ ಪರಿಮಳ ಬರೋ ಮಟ್ಟ ಹುರ್ಕೊಳ್ಳು. ಈ ಕಡೆ ಬೆಲ್ಲ ಕುದೀತಾ ಇದೆ. ಇದೇನು ಜಾಸ್ತಿ ಕುದಿಸೋದು ಬೇಡ, ಒಂದೆಳೆ ಪಾಕ ಬರುವಷ್ಟು ಮಾತ್ರ ಕುದಿಸಿದ್ರೆ ಸಾಕು. ನಾನು ಎಲ್ಲ ಹುರ್ಕೊಂಡಿದ್ನಲ್ಲ ಎಲ್ಲನೂ ಸೇರಿಸಿ ಒಂದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳು. ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಅದನ್ನು ಉಂಡೆ ಕಟ್ಟಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಹಸಿರು ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.